ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಸಮೀಪ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಒಂದೇ ಕುಟುಂಬದ ಮೂವರು ಸ್ಥಳದಲ್ಲಿ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ಬಿಎಂಟಿಸಿ ಬಸ್ ಮತ್ತು ದ್ವಿಚಕ್ರ ವಾಹನದ ನಡುವೆ ಸಂಭವಿಸಿದ ಈ ಅಪಘಾತದಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನೆಯ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಸಮೀಪ ಬಿಎಂಟಿಸಿ ಬಸ್ ಹಾಗೂ ದ್ವಿಚಕ್ರ ವಾಹನದ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಒಂದೇ ಕುಟುಂಬದ ಮೂವರು ಮೃತಪಟ್ಟಿದ್ದಾರೆ. ಮೃತರನ್ನ ದೇವನಹಳ್ಳಿ ತಾಲೂಕಿನ ತೆಲ್ಲಹಳ್ಳಿ ಗ್ರಾಮದ 35 ವರ್ಷದ ಅರುಣ್, ಅವರ ಪತ್ನಿ 32 ವರ್ಷದ ಅನುಷಾ ಹಾಗೂ 2 ವರ್ಷದ ಮಗು ಹರ್ನಾ ಅಂತ ಗುರುತಿಸಲಾಗಿದೆ. ಅಪಘಾತದ ವೇಳೆ 5 ವರ್ಷದ ಮಗಳು ಅನುಷಿಕಾ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಾಹಿತಿಯ ಪ್ರಕಾರ ಸೂಲಿಬೆಲೆಯಿಂದ ದೇವನಹಳ್ಳಿ ಕಡೆಗೆ ದ್ವಿಚಕ್ರ ವಾಹನದಲ್ಲಿ ಕುಟುಂಬ ಪ್ರಯಾಣಿಸುತ್ತಿದ್ದ ವೇಳೆ ಹೊಸಕೋಟೆ ಮಾರ್ಗವಾಗಿ ಸಂಚರಿಸುತ್ತಿದ್ದ ಬಿಎಂಟಿಸಿ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಡಿಕ್ಕಿಯ ರಭಸಕ್ಕೆ ಅರುಣ್, ಅನುಷಾ ಹಾಗೂ ಮಗು ಹರ್ನಾ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಘಟನೆಯ ಸುದ್ದಿ ತಿಳಿದಿದ್ದಂತೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿದ್ದು ಮೃತದೇಹಗಳನ್ನು ಕಂಡು ಕಣ್ಣೀರಿಟ್ಟಿದ್ದಾರೆ. ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ ದೃಶ್ಯಗಳು ಕಂಡುಬಂದವು. ಅಪಘಾತದ ಪರಿಣಾಮ ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ವಾಹನ ಸಂಚಾರ ಕೆಲಕಾಲ ಅಸ್ತವ್ಯಸ್ತಗೊಂಡಿತ್ತು. ಘಟನಾ ಸ್ಥಳಕ್ಕೆ ಹೊಸಕೋಟೆ ಡಿವೈಎಸ್ಪಿ ಮಲ್ಲೇಶ್ ಹಾಗೂ ಸೂಲಿಬೆಲೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ದಿನ ಸಂಜೆ 6:30 ಗಂಟೆ ಸಮಯದಲ್ಲಿ ಸೂಲಿಬೆಲೆ ಮತ್ತು ದೇವನಹಳ್ಳಿ ಮಾರ್ಗವಾಗಿ ಒಂದು ಬೈಕ್ನಲ್ಲಿ ಅರುಣ ಮತ್ತು ಅನುಷಾ ಅಂತ ಹೇಳಿ ಇಲ್ಲೇ ಪಕ್ಕದ ಹಳ್ಳಿಯವರವರು, ದೇವನಹಳ್ಳಿ ಹತ್ರ ಪಕ್ಕದ ಹಳ್ಳಿಯವರು, ಮಗು 2 ಹೆಣ್ಮಕ್ಳಿದ್ದು ಹೋಗುವಾಗ ಎದುರುಗಡೆಯಿಂದ ಬಂದ PTS ವಾಹನ ಅಜಾಗರೂಕತೆಯಿಂದ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಅಲ್ಲಿ ಸ್ಪಾಟಲ್ಲೇ ಅರುಣ ಮತ್ತು ಅನುಷಾ ಇಬ್ಬರು ಸಹ ಸ್ಪಾಟ್ ಮಗುನೂ ಡೆತ್ ಆಗಿತ್ತು. 3 ಜನ ಸುತ್ತು. ಇನ್ನೊಂದು ಮಗುಗೆ 5 ವರ್ಷದ ಮಗು ಅದು ಸ್ವಲ್ಪ ಇಂಜುರೀಸ್ ಆಗಿತ್ತು. ಅದು ಇಮಿಡಿಯೇಟ್ MG ಮೆಡಿಕಲ್ ಹಾಸ್ಪಿಟಲ್ ಹೋಗಿದ್ದಾರೆ, ಚಿಕಿತ್ಸೆ ತಗೋತಾ ಇದೆ. ಈ ಒಂದು ಘಟನೆ ಈ ಒಂದು PTS ಬಸ್ಸು ಸ್ವಲ್ಪ ಅಜಾಗರೂಕತೆಯಿಂದ ಬಂದಾಗೆ ಆಗಿರ್ತದೆ. ಮತ್ತು ಈ ರೋಡಲ್ಲಿ ಸ್ವಲ್ಪ ಇಲ್ಲಿ ಒಂದು ಏನು ಮ್ಯಾಪಲ್ ಟ್ರೀ ಅಂತೇಳಿ ವೇರ್ ಹೌಸ್ಗಳಿದೆ, ಲಾರಿಗಳೆಲ್ಲ ಅಕ್ಕಪಕ್ಕ ನಿಲ್ಲಿಸ್ತಾರೆ ಸರ್ ಅಂತ ಸ್ಥಳೀಯರು ಸಹ ಅದನ್ನ ಆರೋಪ ಮಾಡಿದ್ದಾರೆ. ಈಗಾಗಲೇ ನಾವು ಲಾರಿಗಳನ್ನ ತಿರುಗುಗೊಳಿಸ್ತೀವಿ. ಇಲ್ಲಿ ಮುಂದೆ ಯಾವುದೇ ರೀತಿ ವಾಹನಗಳನ್ನ ನಿಲ್ಲಿಸೋದಕ್ಕೆ ನಾವು ಕ್ರಮ ತಗೊಳ್ತೀವಿ. ಸರ್, ಕಾರಣ ಏನು ಸರ್? ಪ್ರಮುಖವಾಗಿ ಏನಾಗಿದೆ ಇಲ್ಲಿ? ಇಲ್ಲಿ ಮೇನ್ ಕಾರಣ ಅಂತಂದರೆ ಈಗ ನೋಡಿರೋ ಸ್ಥಳದಲ್ಲಿ ಇರೋ ಪ್ರಕಾರ ಬಸ್ಸು ಬಲಗಡೆಗೆ ಬಂದಿದ್ದಾನೆ. ಬಲಗಡೆ ಬಂದ್ಬಿಟ್ಟು ಡಿಕ್ಕಿ ಹೊಡೆದಿರೋ ಪರಿಣಾಮ ಈಗ ಬಸ್ಸೇ ರೈಟ್ಗೆ ಹೋಗಿದ್ದಾನೆ. ಇವರೆಲ್ಲರೂ ಯಾಕೆ ರೈಟ್ಗೆ ಹೋಗಿದ್ದಾರೆ ಅಂತಂದರೆ ಲಾರಿ ನಿಂತಿತ್ತು ಅದಕ್ಕೋಸ್ಕರ. ಬಟ್ ಅಟ್ಲೀಸ್ಟ್ ಬಸ್ಸನ್ನು ನಿಧಾನಕ್ಕೆ ಬರಬೇಕಾಗಿತ್ತು. ಸೊ ಏನಿದೆ ಮುಂದೆ ತನಿಖೆ ಮಾಡಿ ಕ್ರಮ ತಗೊಳ್ತೀವಿ. ಲಾರಿಗಳು ತುಂಬ ಓಡಾಡ್ತಾ ಇರ್ತವೆ, ತುಂಬ ಓವರ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ ಅಂತೆಲ್ಲ ಹೇಳ್ತಾರೆ. ಹೌದು, ಲಾರಿಗಳು ನಿಲ್ಲಿಸ್ತಾರೆ ಅಂತ ಹೇಳಿ ನಮ್ಮ ಸ್ಥಳೀಯರೆಲ್ಲ ಪಾಪ ಆರೋಪ ಮಾಡಿದ್ದಾರೆ. ಹಿಂದೆನೂ ಸಹ ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿದರೆ ಈಗ ನಾವು ಕ್ರಮ ತಗೊಳ್ತೀವಿ. ಯಾವುದೇ ರೀತಿ ಈ ರೋಡಲ್ಲಿ ಯಾವುದೇ ರೀತಿ ಲಾರಿಗಳು ನಿಲ್ಲಿಸ್ತಿರೋ ಥರ ಕ್ರಮ ತಗೊಳ್ತೀವಿ. ಒಟ್ಟು ಎಷ್ಟು ಜನ? ಈಗ ಈ 3 ಜನ ಡೆತ್ ಆಗಿದ್ದಾರೆ. ಒಂದು ಗಂಡ ಹೆಂಡತಿ ಮತ್ತು ಒಬ್ಬ ಮಗು. ಇನ್ನೊಂದು ಮಗುಗೆ ಇಂಜುರೀಸ್ ಅಂದರೆ ಸ್ವಲ್ಪ ಗಾಯ ಜಾಸ್ತಿಯಾಗಿ ಇಲ್ಲಿ MG ಮೆಡಿಕಲ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಹೋಗಿದೆ. ಅಪಘಾತಕ್ಕೆ ನಿಖರ ಕಾರಣ ಏನು ಅನ್ನೋ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಒಂದು ಕ್ಷಣದಲ್ಲಿ ಅಪ್ಪ, ಅಮ್ಮ ಮತ್ತು ಪುಟ್ಟ ಮಗಳನ್ನು ಕಳೆದುಕೊಂಡ ಕುಟುಂಬದ ನೋವು ಇಡೀ ಪ್ರದೇಶವನ್ನ ಮೌನಕ್ಕೀಡು ಮಾಡಿದೆ. ಗಾಯಗೊಂಡಿರುವ 5 ವರ್ಷದ ಬಾಲಕಿ ಶೀಘ್ರ ಗುಣಮುಖಳಾಗಲಿ ಅನ್ನೋದು ಎಲ್ಲರ ಆಶಯ. ಕ್ಯಾಮರಾ ಪರ್ಸನ್ ಜೊತೆ ಸುಮನ್ ಟಿವಿ ಕನ್ನಡ.